ಫಸ್ಟ್ ಬ್ರಾಂಚ್ ನೀವು ಓಪನ್ ಮಾಡ್ತೀರಾ, ಆಗ ಜನರಿಂದ ಬಂದಂತಹ ಪ್ರತಿಕ್ರಿಯೆ ಏನಿತ್ತು ಇಲ್ಲಿನ ಐಟಮ್ಸ್ ನೋಡಿ, ರಾಮೇಶ್ವರಂ ಕೆಫೆಯಲ್ಲಿನ ಐಟಮ್ಸ್ ನೋಡಿ ಸರ್? ಅಂದರೆ ಘೀ ಪುಡಿ ಇಡ್ಲಿ ಆಗಿರ್ಬೋದು, ಘೀ ಪುಡಿ ಮಸಾಲೆ ದೋಸೆ ಆಗಿರ್ಬೋದು. ಇದು ನಾನು ಸ್ಟಾರ್ಟ್ ಮಾಡಿದ್ದು ರಾಮೇಶ್ವರಂ 2021 ಬಂದಿದ್ದು. ಇದಕ್ಕಿಂತ ಮುಂಚೆ 2012 ನಾನು ರೋಡ್ ಸೈಡಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಪುಟ್ಟದಾಗ ಒಂದು ತಳ್ಳೋ ಗಾಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ ಇಲ್ಲಿ ಕುಮಾರ ಪಾರ್ಕಲ್ಲಿ. ಆಗ ಇಡ್ಲಿ ದೋಸೆನೇ, ಆಗ ಘೀ ಪುಡಿ ಲೈಕಿನೋ ಪುಡಿ ಅಂತ ಇಡ್ಲಿ ಅಂತ ಏನಿರಲಿಲ್ಲ, ತಟ್ಟೆ ಇಡ್ಲಿ ಇಟ್ಟಿದ್ರಿ. ದೆನ್ ಅಗೇನ್ ತುಪ್ಪದ ದೋಸೆ ಆಗಲಿತ್ತು, ದೆನ್ ಪಡ್ಡು ಇತ್ತು, ನಮ್ಮ ಚಿತ್ರಾನ್ನ ಇತ್ತು. ಆವಾಗ ನಮಗೇನು ತೋಚುತ್ತೋ ಅದನ್ನೇ ಒಂದು 2-3 ಐಟಮಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾವು. ಏನೇ ಕೊಟ್ಟರು ಚೆನ್ನಾಗಿ ಕೊಡಬೇಕು, ಶುದ್ಧವಾಗಿ ಕೊಡಬೇಕು ಅಂತ ಉದ್ದೇಶದಲ್ಲಿ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ ಇದು. ಆಗ ನನ್ನ ಜೊತೆಗೆ ಒಂದು 4-5 ಜನ ಸ್ಟೂಡೆಂಟ್ಸ್ನೂ ಕರ್ಕೊಂಡಿದ್ದೆ ಡ್ಯೂರಿಂಗ್ ಮೈ ಇಂಜಿನಿಯರಿಂಗ್ ಡೇಸಲ್ಲಿ. ಆಗೆಲ್ಲ ಇಂಜಿನಿಯರಿಂಗ್ ಎಲ್ಲ ಆಯಿತು. ಅವಾಗೆಲ್ಲ ಎಷ್ಟು 35% ನಮ್ಮದು, ನಮಗೆ ಯಾರು ಕರೆದು ಕೆಲಸ ಕೊಡೋರು ಅಂತ ಯಾರೂ ಇಲ್ಲ. ಸೊ ಹಾಗಾಗಿ ಅವಾಗಲಿಂದನೂ ಏನಾದರೂ ಮಾಡಬೇಕು ಸ್ವಂತವಾಗಿ ಅಂತಲೇ ಉದ್ದೇಶ. ನಾರ್ಮಲ್ ಇಡ್ಲಿ ದೋಸೆ ಸಿಗೋದಕ್ಕೂ ಈ ದೋಸೆಯಲ್ಲೇ ಒಂದು 15-20 ವೆರೈಟಿ ಮಾಡೋದಕ್ಕೂ ಡಿಫ್ರೆನ್ಸ್ನ ಜನ ಹೇಗೆ ಆಕ್ಸೆಪ್ಟ್ ಮಾಡಿದ್ರು ಅಂತ. ಈಗ ನೋಡಿ, ಅದನ್ನೇ ನಾನು ಹೇಳಿದಾಗ ಸ್ಟಾರ್ಟ್ ಮಾಡಿದ ಬರೀ ನಾನು 2-3 ಐಟಮಿಂದನೇ. ಆಮೇಲೆ ಪ್ರತಿಯೊಂದು ಕಸ್ಟಮರ್ ಬಂದು ಇದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಬ್ಬ ಅಜ್ಜಿ ಬಂದು ಇಡ್ಲಿ ಮೇಲೆ ತುಪ್ಪ ಹಾಕಿ ನೋಡೋದು ಚೆನ್ನಾಗಿರುತ್ತೆ, ಇಡ್ಲಿ ಮೇಲೆ ಚಟ್ನಿ ಪುಡಿ ಹಾಕಿ ನೋಡೋದು ಚೆನ್ನಾಗಿರುತ್ತೆ ಅಂತ. ಸೊ ಇದೇ ಥರನೇ ಮೆನು ಕ್ಯೂರೇಟ್ ಆಗಿ ಡೆವಲಪ್ ಆಗಿತ್ತು. ಈಗ ಇವತ್ತು ನಾವು ಏನಿದೆಯೋ ದಟ್ ಕ್ರೆಡಿಟ್ ಹ್ಯಾಸ್ ಟು ಗೋ ಟು ಅವರ್ ಕಸ್ಟಮರ್ಸ್ ಓನ್ಲಿ. ಅವ್ರಿಗೆ ಹೆಂಗೆ ಬೇಕೋ ಅವರೇ ಮಾಡಿಸ್ಕೊಂಡು ಅವರೇ ತಿಂತಾ ಇದ್ದಾರೆ. ರಿಯಲಿ ದಟ್ಸ್ ಎ ಬ್ಯೂಟಿ. ಈಗ ನಾವು ಮನೆಗೆ ಹೋದರೆ ಅಮ್ಮನ ಹೆಂಗೆ ಕೇಳ್ತೀವಿ ನಾವು, ಅಮ್ಮ ನಂಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ. ಸೇಮ್ ಕಾನ್ಸೆಪ್ಟ್ ಈಗಲೂ ಅದೇ ಥರನೇ. ಈಗಲೂ ಎಷ್ಟೊಂದು ಜನ ಕಸ್ಟಮರ್ಸ್ ಸರ್ ನೀವು ಅದನ್ನು ಇಂಟ್ರೊಡ್ಯೂಸ್ ಮಾಡಿ. ಈಗ ನಾವು ಯು ಆಸ್ಕ್ ಮೀ ಗಿರ್ಮಿಟ್ ಯಾವಾಗ ಬರುತ್ತೆ ಅಂತ. ದಿಸ್ ಇಸ್ ಹೌ ದಿ ಮೆನು ಬಂದಿದ್ದು, ಒಂದೊಂದೇ ಆ್ಯಡ್ ಆನ್ ಹಾಕ್ಕೊಂಡು